ಎಲ್ಲರಿಗೂ ನಮಸ್ಕಾರ. ನಾನು ಗೀತಶ್ರೀ, ಪ್ರಕೃತಿಧಾಮ ದೇವನಹಳ್ಳಿ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಈ ದಿನ ಹರಿಹರದಲ್ಲಿರುವ ಖ್ಯಾತ ಆಯುರ್ವೇದ, ಪಂಚಕರ್ಮ, ಪಂಚಭೌತಿಕ, ನ್ಯೂಟ್ರಿಷಿಯನ್, ನಾಡಿ ಪರೀಕ್ಷೆ ತಜ್ಞರಾದ ಡಾಕ್ಟರ್ ಶ್ರೀನಿಧಿ ಅವರ ಬಳಿ ಸಂದರ್ಶನಕ್ಕಾಗಿ ಬಂದಿದ್ದೇವೆ. ಬನ್ನಿ ಸ್ನೇಹಿತರೆ, ಆಯುರ್ವೇದದಲ್ಲಿ ಸಕ್ಸಸ್ಫುಲ್ ಡಾಕ್ಟರ್ ಆದಂತಹ ಡಾಕ್ಟರ್ ಅವರ ಪರಿಚಯ ಮಾಡಿಕೊಂಡು ನಂತರ ಇವರು ಯಾವ ಯಾವ ಕಾಯಿಲೆಗಳನ್ನು ಗುಣಪಡಿಸುತ್ತಾರೆ ಎಂದು ತಿಳಿದುಕೊಳ್ಳೋಣ. ನಮಸ್ತೆ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಸ್ವಲ್ಪ ಮಾಡಿಕೊಡಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿಧಿ ಎಸ್, MD ಪಂಚಕರ್ಮ, ಸಂಸ್ಥಾಪಕ ಚಕ್ರಪಾಣಿ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ ಹರಿಹರ. ನಾನು ಒಬ್ಬ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಜೊತೆಗೆ ಚಕ್ರಪಾಣಿ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ ಹರಿಹರ, ದಾವಣಗೆರೆ ಜಿಲ್ಲೆ ಇದನ್ನು ನಡೆಸುತ್ತಿದ್ದೇನೆ. ನನ್ನ ಬೇಸಿಕ್ ಸ್ಪೆಷಾಲಿಟಿ MD ಇನ್ ಪಂಚಕರ್ಮ. ಇದರ ಜೊತೆಗೆ ನಾನು ಟೋಟಲ್ 7 ಡಿಗ್ರೀಸ್ ಮಾಡಿಕೊಂಡಿದ್ದೇನೆ. ಅದರ್ ಡಿಗ್ರೀಸಲ್ಲಿ ಆಯುರ್ವೇದ ಡೆರ್ಮಟೊಲಜಿ, ಕಾಸ್ಮೆಟೊಲಜಿ ಮತ್ತು ಎಸ್ಥೆಟಿಕ್ ಸ್ಕಿನ್ ಕೇರ್ ಅಂದರೆ ಆಯುರ್ವೇದಿಯ ಚರ್ಮರೋಗ ಕಾಯಿಲೆ ಮತ್ತು ಬ್ಯೂಟಿ ಕೇರ್, ಸೌಂದರ್ಯ ಚಿಕಿತ್ಸೆ ಬಗ್ಗೆ ಪಂಚಕರ್ಮದಲ್ಲಿ ವಿಶೇಷ ಪರಿಣಿತಿಯನ್ನು ಪದವಿ ಹೊಂದಿದ್ದೇನೆ. ಇದನ್ನು ಮಹಾರಾಷ್ಟ್ರದಲ್ಲಿ ಪದವಿ ಪಡೆದಿದ್ದೇನೆ. ಇದರ ನಂತರ ಪಂಚಭೌತಿಕ ಚಿಕಿತ್ಸಾ ಪದವಿಯನ್ನು ಕೊಲ್ಲಾಪುರ್, ಮಹಾರಾಷ್ಟ್ರದಲ್ಲಿ ಮಾಡಿಕೊಂಡಿದ್ದೇನೆ. ಇದರ ನಂತರ ಆಯುರ್ವೇದ ನ್ಯೂಟ್ರಿಷನ್ ಮತ್ತು ಡಯಟ್ ಇದರ 2 ಪದವಿಯನ್ನು ಪಡೆದಿದ್ದೇನೆ. ಒಂದು ಮಹಾರಾಷ್ಟ್ರದಲ್ಲಿ, ಮತ್ತೊಂದು ಕೊಟ್ಟೆಕಲ್, ಕೇರಳದಲ್ಲಿ. ಇದರ ಜೊತೆಗೆ ನಾಡಿ ಪರೀಕ್ಷಾ ವಿಶೇಷ ವಿಜ್ಞಾನವನ್ನು ಇದರ ಪದವಿ ಕೊಯಂಬತ್ತೂರಿನಲ್ಲಿ ಪಡೆದುಕೊಂಡಿದ್ದೇನೆ. ಇದರ ಜೊತೆ ಇತರ ಆಯುರ್ವೇದ ಸಂಬಂಧಿ ವಿಜ್ಞಾನ ಅಂದರೆ ಪ್ರಾಣಿಕ್ ಹೀಲಿಂಗ್ ಥೆರಪಿ, ಮರ್ಮಾ ಥೆರಪಿ, ಸೂಜೋಗ್ ಥೆರಪಿ, ಹೀಗೆ ಹಲವಾರು ಬೇರೆ ಬೇರೆ ಅಕ್ಯುಪಂಕ್ಚರ್, ಅಕ್ಯುಪ್ರೆಷರ್ ಚಿಕಿತ್ಸೆಗೂ ಕೂಡ ಪರಿಣಿತಿ ಹೊಂದಿದ್ದು ವಿಶೇಷ ಚಿಕಿತ್ಸೆಗಳನ್ನು ಪಂಚಕರ್ಮ ಮೂಲಕ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಲೆವೆಲ್ ಸೆಮಿನಾರ್ಗಳನ್ನು ಕೊಟ್ಟು ರಿಸೋರ್ಸ್ ಪರ್ಸನ್ ಆಗಿ ಇನ್ವಿಟೇಷನ್ ಕೊಟ್ಟಿದ್ದು ಅಲ್ಲಿ ನಮ್ಮ ಆಯುರ್ವೇದ ಜ್ಞಾನವನ್ನು ಹಂಚಿದ್ದೇನೆ. ಸರ್, ನೀವು ಯಾವ ಯಾವ ಕಾಯಿಲೆಗಳಿಗೆ 100% ವಾಸಿ ಆಗೋ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ತಿಳಿಸ್ಕೊಡ್ತೀರಾ? ಪೀಡಿಯಾಟ್ರಿಕ್ ಟು ಜೀರಿಯಾಟ್ರಿಕ್ ಅಂತ ಹೇಳ್ತೀವಿ. ಅಂದರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲ ರೋಗಗಳಿಗೂ ಇಲ್ಲಿ ಚಿಕಿತ್ಸೆ ಸೌಲಭ್ಯ ಇರುತ್ತದೆ. ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಕೂದಲಿನ ಸಮಸ್ಯೆ ಇರ್ಬೋದು, ತಲೆ ಸಮಸ್ಯೆ ಅಂದರೆ ತಲೆನೋವು, ಮೈಗ್ರೇನ್ ಹೆಡೇಕ್ ತುಂಬ ಕಾಮನ್ ಆಗಿ ಬರುವಂಥದ್ದು, ಕಣ್ಣಿಂದು ಪೊರೆ, ಕಣ್ಣಿನ ತೊಂದರೆ, ದೃಷ್ಟಿ ದೋಷಗಳು, ವಾಕ್, ಮಾತಾಡೋ ಸಮಸ್ಯೆ, ಶ್ರವಣ, ಕಿವಿದು ರಿಲೇಟೆಡ್ ಏನೇ ತೊಂದರೆ ಇದ್ರೂ ಕೂಡ ಅದಕ್ಕೆ ಇಲ್ಲಿ ಚಿಕಿತ್ಸೆ ಸೌಲಭ್ಯ ಇದೆ. ಮೂಗಿನ ಸಂಬಂಧಿ ಕಾಯಿಲೆಗಳು, ಮೂಗಿನ ಗೋಡೆ, DNS ಅಂತ ಹೇಳ್ತೀವಿ, ಇಲ್ಲಿ ನೇಸಲ್ ಸೆಪ್ಟಮ್ ಸೊಟ್ಟ ಆಗಿರುವಂಥದ್ದು, ಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡ್ ಇರ್ಬೋದು, ಹೈಪೋಥೈರಾಯ್ಡಿಸಮ್ ಇರ್ಬೋದು. ನಂತರ ಉದರ ಸಂಬಂಧಿ ಕಾಯಿಲೆಗಳು, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇರ್ಬೋದು, ಕರಳಿನ ಸಂಬಂಧಿ ಕಾಯಿಲೆಗಳು ಅಂದರೆ ಅಲ್ಸರ್ ಕರಳಿನ ಭಾಗದಲ್ಲಿ ಆಗುವಂಥದ್ದು, ಅದಕ್ಕೆ IBS ಅಂತ ಹೇಳ್ತೀವಿ, ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಅದೇ ಅಲ್ಸರ್ಗಳು ನಮಗೆ ಗುದದ್ವಾರದಲ್ಲಿ ಆಯಿತು ಅಂತಂದರೆ ಪೈಲ್ಸ್ ಇರ್ಬೋದು, ಫಿಸ್ಟುಲಾ, ಫಿಷರ್ ಅಂತ ಹೇಳ್ತೀವಿ, ರೆಕ್ಟಲ್ ಆಬ್ಸೆಸ್ ಅಂತ ಹೇಳ್ತೀವಿ. ಸೊ ಇಲ್ಲೆಲ್ಲ ಅದಕ್ಕೂ ನಾವು ಇಲ್ಲಿ ಚಿಕಿತ್ಸೆ ಸೌಲಭ್ಯ ಇದೆ. ಇದರ ಜೊತೆಗೆ ಶ್ವಾಸಕೋಶದ ಸಂಬಂಧಿ ಕಾಯಿಲೆಗಳು, ಮೇನ್ ಕಾಮನ್ ಆಗಿ ಬರುವಂಥದ್ದು ಅಸ್ತಮಾಗೆ ಸಂಪೂರ್ಣವಾಗಿ ಔಷಧಿ, ರೋಟಾ ಕ್ಯಾಪ್ಸ್ ಇಲ್ಲದೆ ಜೀವನ ನಡೆಸಬಹುದು. ಇದನ್ನು ಸಂಪೂರ್ಣ ಚಿಕಿತ್ಸೆ ಪಂಚಕರ್ಮದ ಮೂಲಕ ಇಲ್ಲಿ ಸೌಲಭ್ಯ ಇದೆ. ಹೃದಯದ ಸಂಬಂಧಿ ಕಾಯಿಲೆಗಳು, ಲಿವರ್, ಫ್ಯಾಟಿ ಲಿವರ್, ಆಲ್ಕೋಹಾಲಿಕ್ ಲಿವರ್ ಡಿಸೀಸ್, ಸೊ ಊತ ಬಂದಿರುವಂಥದ್ದು, ಗಾಲ್ ಬ್ಲಾಡರ್ ಸ್ಟೋನ್, ಪಿತ್ತಕೋಶದ ಕಲ್ಲುಗಳಿಗೆ ಇಲ್ಲಿ ಚಿಕಿತ್ಸೆ ಇದೆ. ಪ್ಯಾಂಕ್ರಿಯಾಸ್ ಸಂಬಂಧಿ ಅಂತಂದರೆ ಈ ಶುಗರ್ ಆಗಿರುವಂಥದ್ದು, ಸೊ ಶುಗರ್, ಇನ್ಸುಲಿನ್ ತಗೊಳ್ಳುವಂಥವ್ರು ಅವರಿಗೆ ಸಂಪೂರ್ಣವಾಗಿ ಇನ್ಸುಲಿನ್ ಬಿಡಿಸಿ ನಾವು ಆಯುರ್ವೇದ ಔಷಧಿಯನ್ನು ಕೊಟ್ಟು 1-3 ತಿಂಗಳ ನಂತರ ಅದನ್ನು ಕೂಡ ಪಥ್ಯ ಕೊಟ್ಟು ಎಲ್ಲನೂ ನಿಲ್ಲಿಸ್ತೇವೆ. ಎಲ್ಲ ಆಹಾರ, ಔಷಧಿ ಮೂಲಕ ಇಲ್ಲಿ ಚಿಕಿತ್ಸೆ ಕೊಡುತ್ತೇವೆ. ಇದರ ಜೊತೆಗೆ ಮೋಸ್ಟ್ ಕಾಮನ್ ಆಗಿ ಬರುವಂಥದ್ದು ಕೀಲು ಮೂಳೆ ಸಂಬಂಧಿ ಕಾಯಿಲೆಗಳು, PCOD, PCOS, ಡಯಾಬಿಟಿಸ್ ಮತ್ತು ಫಿಟ್ಸ್ಗೆ ತುಂಬ ಒಂದು ಒಳ್ಳೆಯ ಚಿಕಿತ್ಸೆ ಇದೆ. ನಿದ್ರಾಹೀನತೆ, ಅದಕ್ಕೂ ಕೂಡ ಚಿಕಿತ್ಸೆ ಇದೆ. ನರರೋಗ ಸಂಬಂಧಿ ಕಾಯಿಲೆಗಳು, ಲೈಂಗಿಕ ಸಮಸ್ಯೆ, ಸರ್ಪದ ಹುಣ್ಣು, ಚರ್ಮರೋಗ, ಸೋರಿಯಾಸಿಸ್, ಫಂಗಲ್ ಇನ್ಫೆಕ್ಷನ್ ಎಲ್ಲದಕ್ಕೆ ಕೂಡ ಇಲ್ಲಿ ಚಿಕಿತ್ಸೆ ಕೊಡುತ್ತೇವೆ.
ಹೃದಯ ಸಂಬಂಧಿ ಕಾಯಿಲೆಗಳಿಗೆ, ಹಾರ್ಟ್ ಬ್ಲಾಕೇಜ್ ಇರುತ್ತದೆ, ಅಲ್ಲಿ ನಾವು ಪಂಚಕರ್ಮದ ಮೂಲಕ ಆ ಬ್ಲಾಕೇಜ್ ಆಟೋಮೆಟಿಕ್ ಓಪನ್ ಆಗುತ್ತದೆ. ಹೀಗಾಗಿ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡುತ್ತೇವೆ. ರೋಗಿಗಳ ಕಾಯಿಲೆಗಳಿಗೆ ತಕ್ಕಂತೆ ನಾವು ಹೇಳುವ ಪಥ್ಯ ಮತ್ತೆ ಔಷಧಿಗಳನ್ನು ತೆಗೆದುಕೊಂಡು ನಮ್ಮ ಚಿಕಿತ್ಸೆಗೆ ಸಹಕರಿಸಿದರೆ 100% ಎಲ್ಲ ರೋಗಗಳು ವಾಸಿಯಾಗುತ್ತದೆ. ಒಂದಿಷ್ಟು ಕೆಲವು ರೋಗಗಳು ಸಂಪೂರ್ಣವಾಗಿ ಪೂರ್ತಿ ಗುಣಮುಖ ಆಗ್ತಾರೆ. ನಮ್ಮಲ್ಲಿ ಸಾವಿರಾರು ಜನ ನಡುತ್ತಾ ಬಂದು ಆರೋಗ್ಯ ಸರಿಪಡಿಸಿಕೊಂಡು ಸಂತೋಷದಿಂದ ಹೋಗುತ್ತಾರೆ. ಸರ್, ನೀವು ಆಯುರ್ವೇದದಲ್ಲಿ ಇಷ್ಟು ಅಭ್ಯಾಸ ಮಾಡಿ ಪರಿಣಿತಿಯನ್ನು ತಗೊಂಡು ಚಿಕಿತ್ಸೆ ಕೊಡ್ತಾ ಇದ್ದೀರಾ, ನಿಮ್ಮ ಮುಂದಿನ ಗುರಿ ಏನು ಸರ್? ನಂದು ಮೇನ್ ಉದ್ದೇಶ, ಗುರಿ ಏನಪ್ಪ ಅಂತಂದರೆ, ಪೇಷಂಟ್ಗಳು ಫಸ್ಟ್ ಆಯುರ್ವೇದಕ್ಕೆ ಟ್ರೀಟ್ಮೆಂಟ್ಗೆ ಬರಬೇಕು. ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ, ಕಂಟೆಂಪರರಿ ಮೆಡಿಸಿನ್ ಅಂದರೆ ಅಲೋಪತಿಕ್ ಹೋಗ್ಬಿಟ್ಟು ಅದು ರೋಗ ಉಲ್ಬಣ ಆಗಿ ನಂತರ ಆಯುರ್ವೇದಕ್ಕೆ ಬರ್ತಾರೆ. ಎಷ್ಟು ದೊಡ್ಡ ಫೈಲ್ ತೊಗೊಂಡು ಬರ್ತಾರೆ. ಆವಾಗ ಅದು ರೋಗ ಡಿಸೀಸ್ ಇಟ್ಸೆಲ್ಫ್ ತುಂಬ ದೊಡ್ಡದಾಗ್ಬಿಟ್ಟಿರುತ್ತೆ. ಆವಾಗ ಚಿಕಿತ್ಸೆಗಳು ಹಾಕ್ತಾ ಎಲ್ಲ ಕಲ್ಮಶ ತೆಗಿಬೇಕಾಗತ್ತೆ. ಪೇಷಂಟ್ಗಳು ಆಯುರ್ವೇದಕ್ಕೆ ಬರೋದು ಸ್ಲೋ, ಬಟ್ ಆಯುರ್ವೇದ ಯಾವತ್ತೂ ಸ್ಲೋ ಅಲ್ಲ. ಹಾಗಾಗಿ ಈ ಪಾರಂಪರ್ಯವಾಗಿ ಬಂದಿರುವಂಥ ಈ ಒಂದು ಔಷಧಿ ಸಸ್ಯಗಳು, ಖನಿಜಗಳು ಇರುವಂಥ ಈ ಆಯುರ್ವೇದ ಚಿಕಿತ್ಸೆ ನಾನು ಸೇವೆ ಮಾಡಬೇಕು ಅನ್ನೋದು, ಎಲ್ಲರಿಗೂ ರೀಚ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ರೀಚ್ ಆಯುರ್ವೇದ ಟು ಈಚ್ ಅನ್ನೋ ಒಂದು ಕಾನ್ಸೆಪ್ಟ್ ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ಮಲ್ಟಿಪಲ್ ಸ್ಪೆಷಾಲಿಟಿ ನಾನು ಅಧ್ಯಯನ ಮಾಡಿಬಿಟ್ಟು ಎಲ್ಲರಿಗೂ ಆರೋಗ್ಯ ಸಿಗಬೇಕು ಅಂತ ಆ ಒಂದು ಗುರಿಯನ್ನು ನಾನು ಇಟ್ಕೊಂಡು ಧನ್ವಂತರಿ ಆಶೀರ್ವಾದದಿಂದ ಇಲ್ಲಿ ಸೇವೆ ಮಾಡ್ತಿದ್ದೇನೆ. ಸರ್, ನೀವು ಪಂಚಕರ್ಮ ಸ್ಪೆಷಲಿಸ್ಟ್ ಅಲ್ವಾ? ನಮ್ಮ ವೀಕ್ಷಕರಿಗೆ ನಿಮ್ಮ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀರಾ? ಆಯುರ್ವೇದದ ಮೂಲ ಚಿಕಿತ್ಸೆ ಪಂಚಕರ್ಮ. ಈ ಪಂಚಕರ್ಮ ಅಂತಂದರೆ ದೇಹ ಶುದ್ಧೀಕರಣ ಚಿಕಿತ್ಸೆ. ಈಗ ಆಲ್ ಓವರ್ ದ ವರ್ಲ್ಡ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೇ ಬಿ 1 ಡಿಕೇಡ್ ಬಿಫೋರ್, 10 ವರ್ಷದ ಮುಂಚೆ ಆಯುರ್ವೇದ ಅನ್ನೋದು ವರ್ಡ್ ತುಂಬ ಎಲ್ಲ ಕಡೆ ಫೇಮಸ್ ಆಗಿತ್ತು. ಈಗ ನೆಕ್ಸ್ಟ್ ಲೆವೆಲಲ್ಲಿ ಪಂಚಕರ್ಮ ಅನ್ನೋದು, ನನ್ನ ಹತ್ರ ಪೇಷಂಟ್ಸ್ ಬರ್ತಾರೆ, ಪಂಚಕರ್ಮ ಮಾಡಿ ಅಂತ ಹೇಳ್ತಾರೆ. ವಾಟ್ ಈಸ್ ಪಂಚಕರ್ಮ ಅಂತಂದರೆ, ಪಂಚ ಅಂದರೆ 5, ಕರ್ಮ ಅಂತಂದರೆ ಆ್ಯಕ್ಷನ್ಸ್. ಸೊ ಆಯುರ್ವೇದದ ಪ್ರಕಾರ 5 ಮೇಜರ್ ಆ್ಯಕ್ಷನ್ಸ್. ಯಾವುದಕ್ಕೆ ಆ್ಯಕ್ಷನ್ ಅಂತಂದರೆ, ದೇಹಕ್ಕೆ ಏನು ಮಾಡೋದು ಅಂದರೆ ಬಾಡಿ ಡಿಟಾಕ್ಸ್ ಮಾಡೋದು. 5 ಮೇಜರ್ ಪಂಚಕರ್ಮ ಚಿಕಿತ್ಸೆ ಪ್ರೊಸೀಜರ್ಸ್ ಇರುತ್ತೆ. ಅಲ್ಲಿ ದೇಹ ಶುದ್ಧೀಕರಣ ಆಗ್ತಾ ಹೋಗುತ್ತೆ. ಅದೇ ಪಂಚಕರ್ಮ ಅಂದರೆ, ಆ ಪಂಚಕರ್ಮ ಎಷ್ಟು ದಿನ ನಡೆಯುತ್ತೆ ಮೇಡಮ್? 5 ಪಂಚಕರ್ಮದಲ್ಲಿ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ ಅಂತ ಹೇಳ್ತೀವಿ. ಒಂದೊಂದು ಚಿಕಿತ್ಸೆಗೂ ಒಂದೊಂದು ಥರ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಪೂರ್ವಕರ್ಮ, ಪ್ರಧಾನ, ಪಶ್ಚಾತ್ ಅಂತ ಒಂದು ನಾವು ಆಯುರ್ವೇದ ಶಬ್ದದಲ್ಲಿ ಹೇಳ್ತೀವಿ. ಆ ವಮನ ಅನ್ನೋ ಚಿಕಿತ್ಸೆಗೆ ಅದಕ್ಕಿಂತ ಮುಂಚೆ ದೇಹ ಶುದ್ಧಿ ಆಗಬೇಕು. ಸೊ ಅದು ಆ ಒಂದು ಮೇನ್ ಟ್ರೀಟ್ಮೆಂಟ್ಗೆ ನಾವು ರೆಡಿ ಆಗಬೇಕು. ಹಾಗಾಗಿ ನಾವು ಔಷಧೀಯ ತುಪ್ಪ ಕೊಡ್ತೀವಿ. ಅದರ ನಂತರ ಫುಲ್ ಬಾಡಿ ಮಸಾಜ್ ಇರುತ್ತೆ, ಸ್ಟೀಮ್ ಇರುತ್ತೆ. ಅದರ ನಂತರ ವಮನ ಅಂದರೆ ಥೆರಪಿಸಿಸ್ ವಾಮಿಟಿಂಗ್ ಅಂತ. ಸೊ ನಾವು ಔಷಧಿ ಕೊಟ್ಟು ವಾಂತಿಯನ್ನು ಮಾಡಿಸ್ತೀವಿ. ಎರಡನೇದು ವಿರೇಚನ. ಅಲ್ಲಿ ಔಷಧಿ ಕೊಟ್ಟು ಗುದದ್ವಾರ ಅದರಿಂದ ಹೊಲಸನ್ನು ತೆಗೆಯುವಂಥದ್ದು. ಇದಕ್ಕೆ ಭೇದಿ ಕೊಡುವಂಥದ್ದು, ಬಟ್ ಔಷಧಿ ಮೂಲಕ ಭೇದಿ ಆಗುತ್ತೆ. ಹಾಗೆ ಮೂರನೇದು ಬಸ್ತಿ. ಗುದದ್ವಾರದಿಂದ ಔಷಧಿಯನ್ನು ಕೊಟ್ಟು ದೇಹ ಶುದ್ಧಿ ಮಾಡುವಂಥದ್ದು. ನಸ್ಯ ಅಂತಂದರೆ ಮೂಗಿನಲ್ಲಿ ಔಷಧಿ ಹಾಕ್ತೀವಿ. ಊರ್ಧ್ವಜತೃ, ನಮ್ಮ ಭುಜದ ಮೇಲಿನ ಯಾವುದೇ ತೊಂದರೆಗಳಿಗೆ, ಸ್ಟ್ರೋಕ್ ಮತ್ತು ಮರುವಿನ ಕಾಯಿಲೆ, ಹೀಗೆ ಇತ್ಯಾದಿ ಯಾವುದೇ ಕಾಯಿಲೆಗೆ ಆ ಚಿಕಿತ್ಸೆ, ನಸ್ಯ ಚಿಕಿತ್ಸೆ ತುಂಬ ಶ್ರೇಷ್ಠ. ಕೊನೆಗೆ ರಕ್ತಮೋಕ್ಷಣ. ಚರ್ಮ ರೋಗಗಳಿಗೆ ರಕ್ತಮೋಕ್ಷಣ ಶ್ರೇಷ್ಠ. ಫೇಮಸ್ ಅಂತಂತಂದರೆ ನಾವು ರೀಚ್ ಥೆರಪಿ, ಹಿರಿಡೋಥೆರಪಿ ಅಂತ ನಾವು ಕಂಟೆಂಪರರಿ ಸೈನ್ಸಲ್ಲಿ ಮಾಡ್ತಾರೆ. ಹಿರಿಡೋಥೆರಪಿ ಅಂತಂದರೆ ರೀಚ್, ಅದು ಎಲ್ಲ ಬ್ಯಾಡ್ ಬ್ಲಡ್ನ ಹೇಳ್ಕೊಳ್ಳುತ್ತೆ. ಸೊ ಒಂದೊಂದು ಕರ್ಮಕ್ಕೂ ಒಂದೊಂದು ಡ್ಯೂರೇಷನ್ ಇರುತ್ತೆ. ಯೂಶಲಿ ಅಂದಾಜಿಗೆ ನಾವು 7 to 14 ಡೇಸ್ ಅಂತ ಇಟ್ಕೊಳ್ತೀವಿ. 7 to 14 ಡೇಸ್ ಆಗತ್ತೆ. ಸರ್, ಈಗ ಲೀಚ್ನ ನೀವು ತರಿಸ್ತೀರಾ ಅಲ್ವಾ ಹೊರಗಿಂದ, ಅಥವಾ ಹೆಂಗೆ? ಲೀಚ್ ಹೊರಗಡೆಯಿಂದ ತರಿಸ್ಬೇಕಾಗತ್ತೆ. ಓಕೆ. ಅದು 2 ವೆರೈಟೀಸ್ ಬರುತ್ತೆ, ಪಾಯ್ಸನಸ್, ನಾನ್ ಪಾಯ್ಸನಸ್ ಅಂತ. ಸೊ ನಾನ್ ಪಾಯ್ಸನಸ್ ಲೀಚ್ ಮಾತ್ರ ಯೂಸ್ ಮಾಡ್ತೀವಿ ಪಂಚಕರ್ಮ ಚಿಕಿತ್ಸೆಗಳಿಗೆ. ನಾವು ಏನು ಟ್ರೆಕ್ಕಿಂಗಿಗೆಲ್ಲ ಏನು ಹೋಗ್ತಾರೆ ಅದೆಲ್ಲ ಪಾಯ್ಸನಸ್ ಇರುತ್ತೆ. ಹಂಗಂತೇಳಿ ಅದಕ್ಕೇನು ತೊಂದರೆ ಆಗಲ್ಲ, ಬಟ್ ಅದು ಕೆಟ್ಟ ರಕ್ತ ಹೀರ್ಕೊಳ್ಳಲ್ಲ, ಅಷ್ಟೇ ಹೀರ್ಕೊಳ್ಳಲ್ಲ. ಇಲ್ಲಿ ನಾವು ಔಷಧಿ ಏನು ಆಯುರ್ವೇದ ಪದ್ಧತಿಗೆ ಏನು ಉಪಯೋಗಿಸ್ತೀವಿ, ಅದು ಮೆಡಿಸಿನಲ್ ಲೀಚಸ್ ಅಂತ ಉಪಯೋಗಿಸ್ತೀವಿ. ಕಚ್ಕೊಳ್ಳುತ್ತೆ, ಅದು ಅಲ್ಲ, ಆ ಲೀಚ್ ಅಲ್ಲ. ಇದು ದೊಡ್ಡದು ಡಿಫ್ರೆಂಟ್ ವೆರೈಟಿ ಇರುತ್ತೆ. ಇದು ಕೆಟ್ಟ ರಕ್ತನೇ ಹೇಳ್ಕೊಳ್ಳುತ್ತೆ, ಕೆಟ್ಟ ರಕ್ತ ಮಾರ್ಗ ಹೇಳ್ಕೊಳ್ಳುತ್ತೆ. ಸರ್, ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಮತ್ತು ನಮ್ಮ ವೀಕ್ಷಕರಿಗಾಗಿ ಮೀಸಲಿಟ್ಟು ನಿಮ್ಮ ಎಲ್ಲ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್.
ಧನ್ಯವಾದಗಳು. ಎಲ್ಲರಿಗೂ ಪ್ರಣಾಮಗಳು. ನಾವೀಗ ಆಯುರ್ವೇದ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಅವರ ಸುತ್ತ ಒಂದು ನೋಟ ಹರಿಸೋಣ ಬನ್ನಿ. ಡಾಕ್ಟರ್ ಶ್ರೀನಿಧಿ ಅವರು ಹುಟ್ಟಿದ್ದು ಹರಿಹರದಲ್ಲಿ, ಬೆಳೆದಿದ್ದು ಮಂಗಳೂರಿನಲ್ಲಿ. ಅವರ ವಿದ್ಯಾಭ್ಯಾಸ ಅಪ್ ಟು PUC ವರೆಗೆ ಮಂಗಳೂರಿನಲ್ಲೇ ಆಯಿತು. ನಂತರ ಮೈಸೂರಿನ ಗೌರ್ಮೆಂಟ್ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿ ಶ್ರೀ ಮಂಜುನಾಥೇಶ್ವರ ಆಯುರ್ವೇದ ವೈದ್ಯಕೀಯ ಕಾಲೇಜ್ ಹಾಸನದಲ್ಲಿ ಪಂಚಕರ್ಮ MD ಮುಗಿಸಿ ಮಹಾರಾಷ್ಟ್ರ, ಕೇರಳ ಮತ್ತು ಕೊಯಮತ್ತೂರಿನಲ್ಲಿ ನ್ಯೂಟ್ರಿಷನ್ ಕೋರ್ಸ್, ಡಯಟ್ ಕೋರ್ಸ್, ಬ್ಯೂಟಿ ಕೇರ್ ಕೋರ್ಸ್, ಸ್ಕಿನ್ ಕೋರ್ಸ್ ಮತ್ತು ನಾಡಿ ಪರೀಕ್ಷಾ ಚಿಕಿತ್ಸಾ ಕೋರ್ಸ್ಗಳಲ್ಲಿ ಪದವಿ ಪಡೆದು ತನ್ನ ಹುಟ್ಟೂರಾದ ಹರಿಹರದಲ್ಲೇ ಸೇವೆ ಮಾಡಬೇಕೆಂದು ಹರಿಹರಕ್ಕೆ ಬಂದು ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡುತ್ತಾ ಜೊತೆಗೆ ಒಂದು ದೊಡ್ಡ ಪಂಚಕರ್ಮ ಆಸ್ಪತ್ರೆಯನ್ನು ನಡೆಸುತ್ತಿದ್ದಾರೆ. ಇಲ್ಲಿ ಪ್ರಾಣಿ ಕೇರಿಂಗ್ ಥೆರಪಿ, ಮರ್ಮಾ ಥೆರಪಿ, ಸುಜಿಯಾ ಥೆರಪಿ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಪರಿಣತಿಯಾದ ಪಂಚಕರ್ಮಗಳ ಮೂಲಕ ವಿಶೇಷ ಸೇವೆ ಸಲ್ಲಿಸುತ್ತಿದ್ದಾರೆ. ಮತ್ತೆ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಲೆವೆಲ್ ಸೆಮಿನಾರ್ಸ್ಗಳನ್ನು ಕೊಡುತ್ತಾ ಆಯುರ್ವೇದ ಜ್ಞಾನವನ್ನು ಹಂಚುತ್ತಿದ್ದಾರೆ. ರಿಸರ್ಚ್ ಎಕ್ಸಲೆನ್ಸ್ ಅವಾರ್ಡ್ INSC ಅವರ ಕಡೆಯಿಂದ 2020ರಲ್ಲಿ ಪಡೆದುಕೊಂಡು ಸನ್ಮಾನ ಮಾಡಿಸಿಕೊಂಡಿರುತ್ತಾರೆ. ಇದರ ಜೊತೆಗೆ ಬೆಂಗಳೂರು, ಹರಿಹರ ಮತ್ತು ಚನ್ನಗಿರಿಯಲ್ಲಿ ಉಚಿತ ಆರೋಗ್ಯ ಕ್ಯಾಂಪ್ ಮಾಡಿಕೊಂಡು ಬರುತ್ತಿದ್ದಾರೆ. ಹೀಗೆ ನಿರಂತರ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಶ್ರೀನಿಧಿ ಅವರು ಹರಿಹರದಲ್ಲಿ ಮನೆ ಮನೆಗೂ ಫೇಮಸ್ ಆಗಿದ್ದಾರೆ. ಸ್ನೇಹಿತರೆ, ನಿಮಗೆ ಹರಿಹರಕ್ಕೆ ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೆ ನಿಮಗಾಗಿ ಡಾಕ್ಟರ್ ಶ್ರೀನಿಧಿ ಅವರು ಮೊಬೈಲ್ ಕರೆ ಮುಖಾಂತರ ನಾಲಿಗೆ ಫೋಟೋ ನೋಡಿ ಟ್ರೀಟ್ಮೆಂಟ್ ಕೊಡುತ್ತಾರೆ ಮತ್ತು ಔಷಧಿಯನ್ನು ಕೊರಿಯರ್ನಲ್ಲಿ ಕಳಿಸುತ್ತಾರೆ. ಇವರಲ್ಲಿ ಸಾವಿರಾರು ಜನ ಚಿಕಿತ್ಸೆ ಪಡೆದು ಆರೋಗ್ಯವಂತರಾಗಿದ್ದಾರೆ. ಸ್ನೇಹಿತರೆ, ನಿಮಗೂ ಆರೋಗ್ಯ ಸಮಸ್ಯೆ ಇದ್ದರೆ ಡಾಕ್ಟರ್ ಶ್ರೀನಿಧಿ ಅವರ ಬಳಿ ಚಿಕಿತ್ಸೆ ಪಡೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಡಾಕ್ಟರ್ ಜೊತೆ ಯಾವ ರೋಗಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡುತ್ತಾರೆಂದು ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಉಪಯೋಗವಾಗಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.